ನಮಸ್ಕಾರ ಗೆಳೆಯರೆ. ನಮ್ಮ ಯೂಟ್ಯೂಬ್ ಚಾನಲಿಂದ ಈಗಾಗಲೇ 22 ಎಪಿಸೋಡ್ ಮಾಡಿದ್ದೀವಿ. ಇದು 23ನೇ ಎಪಿಸೋಡು. ಇನ್ನೂ ಕೆಲವೊಂದಷ್ಟು ಈ ಕ್ಷೇತ್ರ ದರ್ಶನ ಒಂದು 4-5 ಪ್ಲೇಸನ್ನು ನಾವು ವಿಸಿಟ್ ಮಾಡಿ ಬರೋದು. ಕಿತ್ತೂರಲ್ಲಿ ಅಲ್ಲಿ ದೊಡ್ಡದು ಮೊದಲು ಗರವಾಳೇಶ್ವರ ಏರ್ ಮೂಲ ಮಠದಿಂದ ಬಂದು ಅಲ್ಲಿ ಅವೆಲ್ಲ ಕೆಲವೊಂದು ಚೌಕಿ ಮಠ, ಕಿತ್ತೂರು ಚೌಕಿ ಮಠನೇ ಮೇನ್, ಅಲ್ಲಿಂದ ಬಂದಿದ್ದವರು. ಅವನ್ನೆಲ್ಲ ವಿಸಿಟನ್ನು ಅದನ್ನು 23 ಎಪಿಸೋಡ್ ಇದೆ. ಲಾಸ್ಟ್ 23 ಎಪಿಸೋಡ್ ಮುಗಿದ ನಂತರ ಅದನ್ನು ಮತ್ತೆ ನಾನು ಮುಂದಿನ ಎಪಿಸೋಡ್ನಲ್ಲಿ ದಯಮಾಡಿ ತೋರಿಸ್ತೀನಿ. ನಾವೆಲ್ಲ ಇದೇ ರೀತಿ ಸಹಕಾರ ಕೊಡಬೇಕು ಮತ್ತು ಅದರ ಬಗ್ಗೆ ಸುದೀರ್ಘವಾಗಿ ಇದುವರೆಗೂ 23 ಎಪಿಸೋಡ್ ನಡೆಸಿಕೊಟ್ಟಂಥ ಗರಗದ ರಾಮನಗೌಡರಿಗೆ ನಾವು ಬಹಳ ಆಭಾರಿಯಾಗಿದ್ದೇವೆ, ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಇದನ್ನು 23ನೇ ಎಪಿಸೋಡಿನ ಬಗ್ಗೆ ರಾಮನಗೌಡರು ಮಾತಾಡ್ತಾರೆ. ನಮಸ್ಕಾರ. ಈಗಾಗಲೇ 22 ಎಪಿಸೋಡು ಪೂರೈಸಿರುತ್ತೇವೆ. ಈಗ 23ನೇದು ಹೇಳಲು ನಿಮ್ಮ ಮುಂದೆ ಇಚ್ಛಿಸುತ್ತೇನೆ. ಪರಮ ಪೂಜ್ಯ ಆರಾಧ್ಯ ದೈವನಾಥ ಪರಮ ಪೂಜ್ಯ ಮಡಿವಾಳ ಶಿವಯೋಗಿಗಳ ಪಾದಾರವಿಂದದಲ್ಲಿ ಪಡಮಟ್ಟು ಮತ್ತು ಗುರು ಹಿರಿಯರಿಗೆ ಇದರ ಎಲ್ಲ ಆಧ್ಯಾತ್ಮಿಕ ಬಯಸುವವರಿಗೂ ಶರಣಾರ್ಥಿಗಳು ಹೇಳಿ 23ನೇ ಎಪಿಸೋಡನ್ನು ನಿಮ್ಮ ಮುಂದಲು ಇಡಲು ಬಯಸುತ್ತೇನೆ. ಮಡವಾಳಜ್ಜನವರು ಕಿತ್ತೂರು ಸಂಸ್ಥಾನಕ್ಕೆ ಕಾಶಿಯಿಂದ ತೀರ್ಥ ತೊಗೊಂಬರ್ಬಾರ್ದು, ಬೇರೆದವ್ರನ್ನ ಅಲ್ಲಿ ಪಟ್ಟಕ್ಕೆ ಕುಂಡಿಸಿರ್ತಾರೆ. ಪಟ್ಟಕ್ಕೆ ಕುಂಡಿಸಿದ ಕೂಡಲೇ ಅಂದ್ರೆ ಬಂದ ಕೂಡಲೇ ಅಂದ್ರೆ ಬಾಪು ಸಾಹೇಬ್ ಅವರು ಕದ ಹಾಕೊಂಡ್ಬಿಡ್ತಾರು. ಕದ ಹಾಕೊಂಡ್ ಕೂಡಲೇ ಅಂದ್ರೆ ಹೊರಗೆ ನಿಂತ ತಮ್ಮ ಯುದ್ಧ ಬಟ್ಟೆಗಳನ್ನು ಅಲ್ಲಿಂದ ಸುಟ್ಟು, ಏನು ಕದ ಹಾಕಿದೆಲ್ಲ ಇದು ನಿನ್ನ ಕದ ಹಾಕೇ ಹೋಗಿ ತೋರ್ಲೆ ಮಗನ ಅಂತ ಹೇಳ್ಕಾರ ಶ್ರಾಪ ಕೊಟ್ಟ ನಿನ್ನ ಕಿತ್ತೂರು ಸಂಸ್ಥಾನದಲ್ಲಿ ಕತ್ತಿ ಕಾಯಿ ನರಿ ಎಲ್ಲ ನಿಂದಿರ್ಲಿ ಅಂತ ಕೇಳಿ ಸೀದಾ ಆ ಕಡೆಯಿಂದ ಹೊರಬಿದ್ದು ಬಂದ್ಬಿಡ್ತಾರು. ಅದನ್ನ ಅಲ್ಲೇ ಮರಿಗೆ ಕುಂತ್ಕೊಂಡ ಅವರು ಸೇವಕರು, ಅವರು ಕಾವಲುಗಾರರು ಎಲ್ಲ ನೋಡ್ಕೊಂಡಿರ್ತಾರು. ಹಿಂಗೆ ಮಾಡಿ ಬಾದ್ರ ಅಂದ್ಕೂಡ್ಲೆ ಅಂದ್ರೆ ಹಿಡ್ಕೊಂಬರೋರ್ರಿ ಅವ್ನ ಮಡವಾಳಜ್ಜಂತೆ ಸೈನಿಕರನ್ನ ಕಳಿಸ್ತಾನೆ. ಸೈನಿಕರು ಕಳಿಸಿದ ಕೂಡಲೇ ಅಂದ್ರೆ ಇವರು ಅಜ್ಜಾವ್ ತೆಪ್ಪಸ್ಕೊಂತ ಮಾಡ್ಕೊಂತ ಹೋಗಿ ಬೆಳವಡಿಗೆ ಹೋಗ್ತಾರೆ. ಬೆಳವಡಿಗೆ ಹೋದ ಕೂಡಲೇ ಅಂದ್ರೆ ಬೆಳವಡಿಯಾಗ ಅವ್ರಿಗೆ ಸ್ವಲ್ಪ ಬೆನ್ನು ಹತ್ತಿ ಸೈನಿಕರೇನು ಬೆನ್ನು ಹತ್ತಿದ್ರಲ್ಲ ಇವರಿಗೆ ಅಲ್ಲಿ ಬೆಳವಡಿಗೆ ಹೋಗಿ ಸಿಗ್ತಾರೋ. ಸಿಕ್ಕ ಅಲ್ಲಿ ವೀರಭದ್ರೇಶ್ವರ ಗುಡಿ ಫೇಮಸ್ ಐತಿ. ಮತ್ತು ಮಡವಾಳಜ್ಜ ಜನಿಸಿದ್ದನು ವೀರಭದ್ರೇಶ್ವರ ಅವತಾರದಿಂದಾನ ಉದಯಿಸಿದ್ದೀವ್ರು ಬಾಳೆ ಎಲ್ಯಾಗ. ಈ ನಿಮ್ಗೆ ಹಿಂದಿನ ಮೊದಲೇ ಇದ್ರಾಗ ಎಲ್ಲ ಹೇಳಿದ್ದೇವೆ, ಆದರೂ ಸ್ವಲ್ಪ ನಿಮ್ಗೆ ರಿಮೈಂಡ್ ಮಾಡ್ತೇನೆ ಕೇಳೋಗ ಭಕ್ತರಿಗೆ. ಅಲ್ಲಿ ಇಬ್ಬರನ್ನ ಅಲ್ಲಿ ಕೀಲಿ ಬೆಳವಡಿ ವೀರಭದ್ರೇಶ್ವರ ಗುಡಿಯಾಗ ಕೀಲಿ ಹಾಕಿ ಇಬ್ಬರು ಸೈನಿಕರು 4 ಮಂದಿ ಸೈನಿಕರು ಕಾಯಾಕಿಟ್ಟು ಉಳಿದ ಸೈನಿಕರ ಬಾಪು ಸಾಹೇಬರಿಗೆ ಹೇಳಕ್ಕೆ ಕಿತ್ತೂರಿಗೆ ಬರ್ತಾರು. ಬರ್ಗೋಡ್ದಂದ್ರೆ ಅವರು ಸೈನಿಕರು ಮತ್ತು ನಾವು ಬಾಪು ಸಾಹೇಬ್ ಬರ್ಗೋಡ್ದಂದ್ರೆ ಮಡವಾಳಜ್ಜ ಬಾಡ್ರಲ್ಲೇ ನಿಮ್ಗೆ ಮಾಡ್ತೇನೆ ಅಂದವನಂದ್ರೆ ಅವ್ರು ಬಾಗಲ್ದಾಗ ಅಲ್ಲೇ ಕುಂತಾಗನ ಒಂದು ಕಲ್ಲು ಎಬಿಸವನ ಅಲ್ಲಿ ಕುಂತಲ್ಲಿ ಅವ್ರು ಅಲ್ಲೇ ಕುಂತಾರು. ಕಲ್ಲು ಎಬಿಸಿ ಯಾವಾಗ ಪಾರಾಗಿ ಹೋಗಿಬಿಟ್ಟಾರ. ಅವರು ಹೋಗಿ ಅಲ್ಲಿ ಬೇರೆ ಕಡೆ ಹೋಗಿ ಹಿಂದ್ಗಡ್ಸಕ್ಕೆ ಅವರ ಆತ್ಮೀಯ ಶಿಷ್ಯ ಒಬ್ಬ ಬಸಲಿಂಗಪ್ಪ ಜಕಾತಿ ಅಂತೇಳಿ ಅಲ್ಲಿದ್ದ. ಕಿತ್ತೂರಾಗ ಅವ್ರು ಇದ್ದಾಗ ಹೋಗಿ ಬಂದು ಮಾಡ್ತಿದ್ದವ. ಇದಕ್ಕೆ ಅವಂಗೆ ಮತ್ತೆ ಕರಿಸೆ, ಏನಪ್ಪ ಬಸಲಿಂಗಪ್ಪ ಒಂದು ಇದನ್ನು ಮಾಡಿ ಬಂದೇನೆ ಅಪರಾಧ ವೀರಭದ್ರೇಶ್ವರಿಗೆ, ನೀ ಅದನ್ನ ಕಲ್ಲು ಹಾಕಿಸಿ ಇದನ್ನು ಮಾಡಂತ ಹೇಳ್ತಾನೆ. ಹೇಳಿ ಅವರು ಸೈನಿಕರು ಸಿಗಲೇ ಪಾರಾಗಿ ಹೋಗಿ ಬಿಟ್ಟಿರ್ತಾರಲ್ಲ, ನೀವು ಸಿಗ್ಲಿಲ್ಲಪ್ಪ ಹೋದಂತೇಳಿ ಅವರು ಹೋಗಿರ್ತಾರ. ಆಮೇಲೆ ಮತ್ತೇನೇನೋ ಮಾಡ್ಕೊಂತ ಬಂದ ಬೆಳವಡಿಗೆ ಬಂದ್ಬಿಡ್ತಾನ. ಯಾಕೆ ಬರ್ತಾನೆ ಬೆಳವಡಿಗೆ ಅಂದ್ರೆ ಕೆಲವೊಂದು ಮಂದಿ ಶ್ರೀಮಂತರಿರ್ತಾರು, ಕೆಲವೊಂದು ಮಂದಿ ಬಡವರು ಇರ್ತಾರು. ಈ ಬೆಳವಡಿ ಗ್ರಾಮ ಅನ್ನೋದನ್ನು ಅಷ್ಟೊಂದು ಶ್ರೀಮಂತ ಮಾಡ್ಬೇಕನ್ನೋದು ಅವ್ನು ಸಂಕಲ್ಪ ಮಾಡ್ಕೊಂಡಿರ್ತಾನೆ ಮಡವಾಳ ತಲೆಯಾಗ. ಬಂದ ಬಸಲಿಂಗಪ್ಪ ಮನೆಗೆ ಬಂದು ಬಸಲಿಂಗ ಅಂತಾರ, ಹೇಳುವಪ್ಪ ಏನು ಪರಮಾತ್ಮ ಅಂತ ನಾವು ಹೇಳಿದ ಕೂಡಲೇ ಅದು ಕಾಲಿಗೆ ಬೀಳ್ತಾನ. ಅವರು ಇಲ್ಪ ಹಿಂಗೆ ನಾನು ಕಲ್ ತೆಗೆದು ಆದಾಗ ಅದನ್ನ ಹಾಕ್ಸಿ ಇಲ್ವ ಹಾಕ್ತೇನೆ ರೀ, ಹಂಗೆ
ಹಿಂಗಾರ ಇನ್ನೂ ಅಲ್ಲಿ ನಾನು ನಿಮ್ಮ 3 ಮಂದಿನೆಲ್ಲ ಶ್ರೀಮಂತರನ್ನ ಮಾಡ್ಬೇಕಂತ ಹೇಳಿದ್ದೇನೆ. ಅದಕ್ಕೆ ಬಂದೇನೆ, ಕೆಲಸ ಐತಿ, ಅದಕ್ಕೆ ಒಂದು ಬೇಡಿ ಮಾಡಿಸು. ಯಾಕೋ ಯಪ್ಪ ಬೇಡಿ ನಿನಗೆ ಯಾಕೆ, ಏನು ನಿನ್ನ ವಿಚಾರ? ನಾ ಹೇಳ್ದಷ್ಟು ಕೇಳಲೆ ಮಗನ, ಬೇಡಿ ಮಾಡಿಸ ಕಂಬ ಕಾಳತ್ನಂತೇಳಿ ಹೋಗಿ ಯಾವ ಬೇಡಿ ಮಾಡಿಸ್ಕೊಂಡು ತಂದ. ಆಯ್ತು ಬಿಡು, ಒಳ್ಳೇದು ಮಾಡಿದಿ. ಆ ಹೂಗಾರ ಅದಾನು, ಹೂಗಾರ ಹೂಯಾನಂತೇಳಿ ಹೋಗಿ ಚಲೋ ಒಂದು 4-5 ಮಾಲಿ ಕಟ್ಟಿಸ್ಕೊಂಡು ಬಾ. ಆಯ್ತಪ್ಪ, ಅವು ಏನು ನಿಂತು ಆಯ್ತು ಅಂತ ಅವನು ಕರೆದು ಇದನ್ನು ಮಾಡಿದ. ಆಮೇಲೆ ಒಂದು ಎಮ್ಮೆ ಹಾಲು ಒಂದು 4-5 ಲೀಟರ್ ಅಂದ್ರೆ ಒಂದು ತೆಪ್ಪೆಯಷ್ಟು ಹಾಲು ತೊಗೊಂಬ. ಅದ್ರಾಗ 1 ಕಿಲೋ 1.5 ಕಿಲೋದಷ್ಟು ಕಲ್ಸಕ್ರಿ ಕೂಡಿಸು, ಅದನ್ನು ತೊಗೊಂಬ. ಅದನ್ನು ತಂದ ಬಿಟ್ಟಂಬ. ತಂದೆಲ್ಲ ಕೂಡಿಸಿದ ಕೂಡಲೇ ನಿಮ್ಮ ಊರಾಗ ಏನು ಇವು ಅದಾವು, ಊದುಸು ಬಾರ್ಸವು ಮಜಲು ಏನದಾವು ಅವ್ರು ಎಷ್ಟೂರಿಗೆ ಹೇಳು, ಹಿರಿಯರಿಗೂ ಹೇಳು. ಆಯ್ತು ಬುದ್ಧಿ. ಆ ಬಸಲಿಂಗಪ್ಪನ ಮನೆಯಿಂದ ತಂದಿಟ್ಟಿದ್ದು ನಾವನ್ನೆಲ್ಲಾನು ತೊಗೊಂಡು ಬಾರಿಸುವಂತ ಎಲ್ಲ ಹಿರಿಯರನ್ನ ಕರ್ಕೊಂಡು ಸೀದಾ ಆ ತೆಪ್ಪೆ ಹಾಲಿನ ಹಿಂಬಲ್ಲಿ ಒಂದು ಖಾಲಿ ಕೊಡಾನು ತೊಗೊಂಬ ಅಂತ ಹೇಳಿದ್ರು. ಅದನ್ನು ತಂದೇನಪ್ಪ ಮಗನ, ಅದನ್ನು ತಂದೇನ್ರಿ ಬುದ್ಧಿ. ಆಯ್ತು, ಎಲ್ಲಾನು ತೊಗೊಂಡು ಇರ್ಬತ್ತವ್ರ ಗುಡಿ ಬಾರಿಸ್ಬಂತ ಊದ್ಬಂತ ಎಲ್ಲ ಬಂದು ಇರ್ಬತ್ತವ್ರ ಗುಡಿಯಾಗ ಕಲ್ಸಕ್ರಿ ಹಾಲು ಇಟ್ಟು ಮತ್ತು ಭಕ್ತರ ಕಡೆಯಿಂದ ಪೂಜೆ ಮಾಡಿಸಿ ಇರ್ಬತ್ತೇವ್ರಿಗೆ ಮಾಲಿ ಹಾಕಿ ಮತ್ತೊಂದಷ್ಟು ಹಿರಿಯರಿಗೇನೋ ಮಾಲಿ ಹಾಕ್ಕೊಂಡು ತಾನು ಒಂದು ಮಾಲಿ ಹಾಕ್ಕೊಂಡ ಇರ್ಬತ್ತೇವ್ರಿಗೆ ಕೈ ಮುಗಿದ ಒಂದು ಖಾಲಿ ಕೊಡ ಏನು ತರಿಸಿದ್ದಲ್ಲ, ಆ ಖಾಲಿ ಕೊಡ ತಗೊಂಡ ಇರ್ಬತ್ತೇವ್ರ ಗುಡಿ ಅಟ್ಟದ ಮೇಲೆ ಗೋಪುರದ ಮೇಲೆ ಹೋದರು. ಹೋಗುವಾಗ ಎಲ್ಲ ಭಕ್ತರಿಗೆ ಬಾರಿಸ್ತಾರ ಅಂದ್ಕೂಡ್ಲೆ ಏನೈತಿ ಹಳ್ಳಿಯಾಗಿನ ಮಂದಿ ಎಲ್ಲರೂ ಸೇರ್ತಾರ. ಏನೋ ಬಾರ್ಸಾಕತ್ತಪ್ಪ ನೋಡು ತಡಿ ಅಂತ ಊರ್ ಮಂದಿ ಎಲ್ಲ ಕೂಡಿತ್ತು. ಊರ್ ಮಂದಿಗೆಲ್ಲ ನಿಮ್ಗೆ ಒಂದು ನಾನು ಅದನ್ನೇ ಹೇಳ್ತೇನಪ್ಪ, ಶ್ರೀಮಂತ ಅವ್ರಿಗೆ ನಾ ಏನು ಮ್ಯಾಲ ಹತ್ತಿ ಏನು ಕೊಡ್ತೇನೆ, ಶ್ರೀಮಂತರಿದ್ರ ಅವ್ರು ಯಾರು ಮುಟ್ಟಬೇಡ್ರಿ. ಇದ್ರ ಬಡವ್ರಿಗೆ ಕಡು ಬಡವ್ರು ಏನು ಇರ್ತಾರಲ್ಲ, ಕಡು ಬಡವ್ರು ಇದ್ದವ್ರಿಗೆ ನಾ ಏನು ಅಲ್ಲಿಂದ ಕೊಡ್ತೇನೆ ಅದನ್ನ ಅವ್ರು ತೊಗೊಳ್ಳಿ. ಕಡು ಬಡವ್ರು ಅಷ್ಟೂರು ತೊಗೊಳ್ಳೋ ಮಟ್ಟ ನೀವು ಹೇಳೋ ಮಟ್ಟ ಹಂಗನ ಕೊಡ್ತಿರ್ತಾನೆ, ನೀವು ತಗೋ ಅಂತೀರ ಅಂತೆ. ಖಾಲಿ ಕೊಡ ತೊಗೊಂಡೋಗಿ ಇರ್ಬತ್ತೇವ್ರಿಗೆ ನಮಸ್ಕಾರ ಮಾಡಿ, ಅಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಿ ಸೀದಾ ಮ್ಯಾಲ ಹೋಗಿ ತನ್ನ ಪ್ರಭುದೇವ್ರನ್ನ ನೆನೆಸಿ ಅವು ಇರ್ಬತ್ತೇವ್ರನ್ನ ನೆನೆಸಿ ಜೈಕಾರ ಹಾಕಿ ಅಲ್ಲಿಂದನ ಖಾಲಿ ಕೊಡ ಕೈಯಾಗ ಹಿಡ್ಕೊಂಡು ನಾವು ಶುರು ಮಾಡಿಬಿಡ್ತಾನೆ ಕೆಳಗೆ ನೆಲಕ್ಕೆ ನಿಂತ ಮಂದಿಗೆ. ಅದ್ರಾಗ ರೊಕ್ಕ ರೂಪಾಯಿ ಮುತ್ತು ರತ್ನ ಹಾಕೋರ್ಲೆ ಮಕ್ಕಳ್ರೆ ಬಡವ್ರು ಎಲ್ಲರೂ ಎಷ್ಟು ಮಂದಿ ಬಡವ್ರು ಅದಿರಿ ಅಷ್ಟು ನಿಮ್ಗೆ ಸಾಕಾಗೋ ಮಟ್ಟ ಹೇಳ್ರಿ, ಹಂಗೆ ಇರ್ತೇನೆ ಹಾಕೋರಿ. ನಿಮ್ಗೆ ಒಂದು ವಿನಂತಿ ಅಂತ ಶ್ರೀಮಂತರು ಯಾರು ತೊಗೋಬೇಡ್ರಿ, ಇಡೀ ಬೆಳವಡಿ ಎಲ್ಲ ಎಷ್ಟೋರು ಶ್ರೀಮಂತರಾಗಲಿ ಅನ್ನೋದು ನನ್ನ ಉದ್ದೇಶ ಐತಿ. ಹಿಂಗೆ ಸುರಿವಿ ಎಲ್ಲರೂ ಸಂತೃಪ್ತಿ ಆಯ್ತಪ್ಪ ಸಾಕು ಬಿಡ ಅಂದಾಗ ಬಿಟ್ಟಂತ ಇಳಿದು ಬಂದ ಬಸಲಿಂಗಪ್ಪಗೆ ಹೇಳಿ, ಬಸಲಿಂಗ ಆ ಬೇಡಿ ಎಲ್ಲಾವ್ಲೆ ಅಂತ ಇಲ್ಲೇ ಅದಾವ್ರಿ ಹಾಕಿ ನಾನು ಕಾಲಿಗೆ ಅಂದಂತ. ಹಾಕಿ ಕಾಲಿಗೆ ಹಾಕಿ ಯಾಕೆ ಹೋಯಪ್ಪ ಏನಂದ್ರೆ ಏನು ಕಾಲಿಗೆ ಹಾಕ್ನಿ ಹಾಕಿ ಕೀಲಿಕಾಯಿ ಪೂಜಾರಿ ಅಂತೇಳಿ ಹೇಳಿ ಈ ಎಲ್ಲ ಪೂಜಾ ಪುನಸ್ಕಾರ ಆಯ್ತು. ಅದನ್ನು ಕಲ್ಸಕ್ರಿ ಹಾಲು ಅಂತ ಅಂದಿದ್ದಲ್ಲ ಮಡವಾಳ ತನ್ನ ಇಚ್ಛೆ ಪೂರ್ವಕ ಕುಡಿದು ಉಳಿದಿದ್ದನ್ನ ಮಂದಿಗೆಲ್ಲ ಪ್ರಸಾದ ಹಂಚಲೆ ಮಗನ ಅಂತ ಹೇಳಿ ಇವು ಹೇಳಿ ಒಳಗೆ ಹೋಗಿಬಿಟ್ರಂತ. ಒಳಗೆ ಹೋದ ಕೂಡಲೇ ಕೀಲಿ ಹಾಕೊಂಡ್ಬಿಟ್ಟು ಬಸಲಿಂಗ ಇದನ್ನು 10 ದಿವಸ ಬಿಟ್ಟು ಕದ ತೆಗಿ, ಅಲ್ಲಿ ಮಠ ನೀ ಕದನ ತೆಗಿಬೇಡ ಅಂತ ಹೇಳಿಬಿಟ್ಟಿದ್ರಂತ. 10 ದಿವಸ ಬಿಟ್ಟು ಕದ ತೆಗಿ ಅಂತಂದ. ಏನು ಅಜ್ಜ ಲೀಲಾ ಮಾಡಿದಪ್ಪ ಅವ, ಏನು ಪವಾಡ ಮಾಡಿದ ಅಂತ ಬಸಲಿಂಗ ಊರ ಮಂದಿಗೆ ಸಮಸ್ಯೆ ಆಗಿ ಮತ್ತು ಊರ ಮಂದಿಗೆಲ್ಲ ಬಡವರಿಗೆಲ್ಲ ಅವ್ರಿಗೆ ಅನುಕೂಲ ಆಗುವಂಗೆ ದುಡ್ಡು ಏನು ಇದ್ದಿದ್ದೆಲ್ಲ ಸುರಿವಿ ಖಾಲಿ ಕೊರ ತೊಗೊಂಡು ಮಡವಳ ಸುರಿವಿರು ಅವ್ರಿಗೆ ಬೆಳ್ಳಿ ರೂಪಾಯಿ ಬಂಗಾರದ್ದು ಚೂರದು ಅಂತಾರಲ್ಲ ಏನೇನು ಅವ್ರಿಗೆ ಅನುಕೂಲ ಆಗೋ ಅವ್ರ ಜೀವನಕ್ಕೆ ನಡೆಯುವಂಗೆ ಅನುಕೂಲ ಆಗೈತಿ. ಮತ್ತೇನೇನು ಬೇಡಿ ಹಾಕ್ಕೊಂಡು ಕುಂತಪ್ಪ ಅಂತ ಅವ್ನು ಫಸ್ಲಿಂಗ್ ಚಿಂತೆ ಮಾಡ್ಕೊಂತ 10 ದಿವಸ ಆಗೋ ಮಟ್ಟ ಕದ ತೆಗಿಬೇಡ ಅಂತ ಹೇಳಿದಾನು. ದಿವಸ ಬರವ ಇಲ್ಲೇ ಅದಾನ ನೋಡೋ ಅದನ್ನು ಕೈ ಮಾಡಿ ಭಕ್ತರು ಕರ್ಕೊಂಡು ಸ್ವಾಮಿ ಹೋಗ್ತಿದ್ದಂತ. 8 ದಿವಸಕ್ಕೆ ಅಂದ್ರೆ ಒಂದು ಟಪಾಲ್ ಬಾಲ್ ಬಿಡಿತಂತ ಬಸ್ಲಿಂಗ ಪೋಸ್ಟ್ಮನ್ ಹುಡ್ಕೊಂತ. ಬಸ್ಲಿಂಗ ಅಂದ್ರೆ ಜಕಾತಿ ಅಂದ್ರೆ ಆ ಊರದ್ದು
ದುಡ್ಡು ಇದನ್ನ ಅಂದ್ರೆ ಮನಿಪಟ್ಟಿ ಉಸುಲು ಮಾಡಿ ಅವ ಪಂಚಾಯತಿಗೆ ಹೋದ್ ಕಟ್ತಿದ್ದ. ಅದಕ್ಕೆ ಜಕಾತಿ ಅಂತ ಸರ್ನೇಮ್ ಬಂದಿತ್ತು ಅವ ಬಸಲಿಂಗಪ್ಪಗ. ಅಗ್ದಿ ಒಳ್ಳೆ ಭಕ್ತ. ಅವಾಗೊಂದು ಟಪಾಲ್ ಬಂದೈತ, ಪೋಸ್ಟ್ಮನ್ಗೂ ಗುರ್ತ ಎಲ್ಲಿ ಅದಾನ ಅನ್ನೋದು ಹುಡುಕ್ಯಾಡಿ ಆ ಮನ್ಯಾಗ ಅದ ನೋಡಿ ಕೊಡ್ಗೊಡ್ದ ಅಂದ್ರೆ ಬಿಚ್ಚು ಓದ್ಕೊಡ್ದ ಅಂದ್ರೆ ಬಸಲಿಂಗಪ್ಪ ನೀನು ಏನು ಇದನ್ನು ಮಾಡಬೇಡ, 10 ದಿವಸ ಬಿಟ್ಟು ಬೇಡ, ಇನ್ನು 8 ದಿನ 9 ದಿನಕ್ಕೆ ಕದ ತೆಗಿ, ನಾ ಹೋಗಿ ಕಾಶ್ಯಾಗದೀನಿ, ಆಮೇಲೆ ನಾ ಬರ್ತೇನೆ ಅಂತ ಹೇಳಿದ ಕೂಡಲೇ ಅಂದ್ರೆ ಬಸಲಿಂಗಪ್ಪಗೆ ಆನಂದ ಬಾಷ್ಪ ಊರದ್ ಮತ್ತು ಅವೆಲ್ಲ ಮತ್ತು 10 ದಿನಕ್ಕೆ ಹೇಳ್ಯಾರ, 10 ದಿವ್ಸಕ್ಕೆ ಕದ ತೆಗುನಂತ ಮತ್ತೆ ಇರ್ಬದ್ದೇವ್ರು ಪೂಜೆ ಮಾಡಕ್ಕೆ ಕೊಟ್ಟಂತ. ಬಸಲಿಂಗಪ್ಪ ಊರ ಮಂದಿ ಕೊಂಡಾಡಿ ನಮ್ಮ ಊರು ಉದ್ಧಾರ ಮಾಡಿ ವಾತ್ಪ ಅಜ್ಜ ಅಂತ ಹೇಳಿದಂತ. ಈ ಸೈನಿಕರಿಗೆ ಇವು ಸಿಗ್ಲಿಲ್ಲ ಅನ್ನೋದು ಅವಕ್ಕೆ ಇದು ಏನು ಮಡವಾಳದಲ್ಲಿ ಲೀಲಾ ಐತೆ ಅಂದ್ರೆ ಯಾರು ಭಕ್ತಿಪೂರ್ವಕವಾಗಿ ನಡ್ಕೊಂಡು ಪಡ್ಕೊಂಡಂತ ನಾನು ಹಿಂದೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, ಈಗೂ ಹೇಳ್ತೇನೆ. ನೀವು ಇದೇ ಏನು ದೂರ ಅಲ್ಲಿ ಮುಂಬಿಗಟ್ಟಿ ಹೈವೇದಿಂದ ಬರೀ 5-6 ಕಿಲೋಮೀಟರ್ ಬಂದು ಗರಗ್ ಸಿಗ್ತೈತಿ. ಸಾಕಷ್ಟು ಗರಗ ದಾಟದಿಂದ ಸಿಟಿ ಬಸ್ ಅದಾವು, ಬೈಲಹೊಂಗಲ ಮೇನ್ ಬಸ್ ಸ್ಟ್ಯಾಂಡಿಂದ ಬಸ್ ಅದಾವು. 5 ನಿಮಿಷಕ್ಕೆ ಒಂದು 10 ನಿಮಿಷಕ್ಕೆ ಒಂದು ಅದಾವು. ದೇವ್ರ ಇವು ಅದಾವು. ಅವರು ಬಾಳಿ ಎಲ್ಯಾಗ ಇರ್ಬದ್ದೇವ್ರನ್ನ ಅವತಾರದಿಂದ ಬಾಳಿ ಎಲ್ಯಾಗ ಹುಟ್ಟಿದ್ದು ಜನಿಸ್ತವರು ಚೌಕಿ ಮಠದಾಗ ಹಾಕಿದ್ರು. ಅಲ್ಲಿ ಅವರ ಗುರುಗಳು ಪ್ರಭುದೇವ್ರು ಹೋದಾಗ ಚಿಪ್ ಅಂತ ಸಪ್ಪ ಹಾಕೊಡ್ಲಿ ಏನು ಆಕೈತಿ ಅಂತ ನೋಡ್ಬಿಡ್ದ ನಾಗರಾಮ ಹಿಂಗೆ ಹೆಡಿ ತಿಕ್ಕೊಂಡು ಏನೋ ಚಿಪ್ ಅಂತ ಹೋಗ್ಬಿಡ್ದ ನಾಗರಾಮ ಹೆಡಿ ಹಿಡ್ಕೊಂಡು ಕುಂತಿತ್ತಂತ, ಬುಡಕ್ಕೆ ಮಗು ಮಲಗಿತ್ತಂತ. ಆ ಹಸು ತೊಗೊಂಡ್ಬಂದವ್ರ ಇದನ್ನು ಹಿಂದೆ ಹೇಳಿದ್ದೇವೆ, ಆದರೂ ನಿಮಗೊಮ್ಮೆ ಜ್ಞಾಪಿಸ್ತೇವೆ. ಬಹಳ ಜನ ಚೆನ್ನಮ್ಮನ ಕಿತ್ತೂರಿನ ಬಂದಾರ, ಅವ್ರ ಮನೆತನದಿಂದ ಬಂದಾರ. ಎಷ್ಟೋ ಜನರಿಗೆ ಕಿತ್ತೂರಿಂದನ ಚೆನ್ನಮ್ಮಾಜಿ ಅವ್ರ ರಿಲೇಷನ್ನು ಅವ್ರು ಬಂದಾರಂತಲ್ಲ. ಅವರು ಇರ್ಬದ್ದೇವ್ರನ್ನ ಅವತಾರ ಪರಮೇಶ್ವರನ ಕಡೆಯಿಂದ ದೈವಿ ಪುರುಷ ಕೂಸ ಚೆನ್ನಮ್ಮನ ಕೈಯಾಗಿ ಇವ್ರು ಹಾಕಿದ್ ಖರೆ. ಪ್ರಭು ದೇವ್ರ ನೀವ ಶಿಕ್ಷಣ ಕೊಟ್ಟು ನಿಮ್ ಕಡೆ ಬರಂತ ಚೆನ್ನಮ್ಮ ಅವ್ರ ಬಾಪು ಸಾಹೇಬ್ ಅವ್ರ ಇಸ್ಕೊಲ್ ಏಜ್ನವ ರುದ್ರಮ್ಮ ಅವ್ರ ರುದ್ರಮ್ಮ ಬಾಪು ಸಾಹೇಬ್ಗ ಇವ್ರಿಗೆ ಕೂಡ ಎದೆ ಹಾಲು ಕುಡಿಸ್ಯಾರ. ಅವರು ಜಪಾನ ಮಾಡ್ಯಾರು. ಕಿತ್ತೂರು ಚೆನ್ನಮ್ಮನು ಸೌಶ್ರೇಷ್ಠದೊಳಗೆ ಬೆಳಗ್ತಾರ. ಅಲ್ಲಿ ಅಂದ್ರೆ ಮೂಲ ಇದರಿಂದ ಜಂಗಮನ. ಈಗೇನು ಪಂಚಮ ಶಾಲೆ ಅವ್ರದ್ದು ಮ್ಯಾಲಿಂದ ಅವತಾರಿ ಪುರುಷ ಬಂದಾವ. ಬಂದ ಈಗ ಹಿಂದೆ ಹೇಳಿದೆವು ಅವ್ ಬೇಕಾದಷ್ಟು ವರ್ಷ ಕೇಳಿರಲಿ ಅಂದ್ರೆ ಗರಗದಾಗ ನಮ್ಮಲ್ಲಿ ಬಿಸ್ಟರ್ ಗೌಡ್ರ ಅಂತ ಬೇಕಾದ ಇವ್ರು ಹಿರಿಯರು ಕೂಡಿ ನಂದು ಅಂತ್ಯಕಾಲ ಬಂತಪ್ಪ ಹೊಕ್ಕೇನಂತ ಅಂದಂತ. ಏನು ಈಗ ಯಾಕೆ ಹೊಕ್ಕೀರಿಪ್ಪ, ಮತ್ತು ಈಗ ಹೊಕ್ಕೀರಿ ಅಂದ್ರೆ ಏನು ಒಮ್ಮೆ ಹೋಗಬೇಕಲ್ಲ, ನಾವು ಬಂದವರು ಇಲ್ಲೇ ಇರೋಕ್ಕಾಗೋದಿಲ್ಲ ಅಂದ ಕೂಡಲೇ ಅಂದ್ರೆ ಎಷ್ಟು ವರ್ಷ ಕೇಳಿದ್ 10 ವರ್ಷ ಇದ್ದು ಬಿಡಪ್ಪ ಅಂದ್ರೆ ಅಂತ. ಅವಾಗ ಬೇಕಾದಷ್ಟು ವರ್ಷ ಕೇಳಿದ್ರು ಅವು ಇರಾಕ್ ಗಟ್ಟಿದ್ದ. 10 ವರ್ಷ ಆದ್ವಾಗ ಮುಗಿದ್ ನಾ ಹೊಕ್ಕೇನಪ್ಪ ಅಂದ್ರೆ ಇಷ್ಟದವ್ರು ಆದ್ರಿ ಇನ್ನು 10 ವರ್ಷ ಹುಡುಗ ಮಕ್ಕಳ್ರೆ ಅವಾಗ ನಿಮ್ಗೆ ಕೇಳಂದೆ, ಕೇಳಲಿಲ್ಲ ನೀವು, ಅವಧಿ ಮುಗೀತು ಅಂತೇಳಿ 1881ನೇ ಇಸ್ವ್ಯಾಗ ಲಿಂಗೈಕ್ಯ ಆಗ್ಯಾರ. ಆದರೂ ನಾವು ಯಾರು ನಡ್ಕೋತೇವೆ ಅವರಿಗೆ ಯಾವುದಾರ ರೂಪದಾಗ ನಮ್ಮ ಭಕ್ತಿಪೂರ್ವಕವಾಗಿ ನಡ್ಕೊಂಡ್ರೆ ನಮ್ಗೆ ಒಳ್ಳೇದ ಮಾಡ್ತಾರೋ, ಯಾವ್ದಾರ ರೂಪದಾಗ ನಾವು ನಮ್ಮ ದೃಢ ಸಂಕಲ್ಪ ಮಾಡ್ಕೊಂಡು ರೂಪದಾಗ ಕಂಡು ಕಾಣ್ತಾರೋ. ಎಲ್ಲರೂ ಭಕ್ತರು ಬಂದು ಅಲ್ಲಿ ಮಡವಾಳನ ದರ್ಶನ ತಗೋರಿ. ಶ್ರಾವಣ ಐತಿ, ಅಮಾಸಿಗೊಮ್ಮೆ ಪ್ರಸಾದ ಇರ್ತೈತಿ, ನಿತ್ಯ ರುದ್ರಾಭಿಷೇಕ ಅದ, ಮತ್ತು ಡೈಲಿ 12ರಿಂದ 3 ಗಂಟೆ ಮಟ್ಟ ಅದು ಪ್ರಸಾದ ಇರ್ತೈತಿ ಉಚಿತ. ಯಾವುದಕ್ಕೊಂದಾದರೂ ದರ್ಶನ ಪಡ್ಕೊಂಡು ಪುನೀತರಾಗ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದ 23ನೇ ಎಪಿಸೋಡನ್ನು ಪೂರೈಸಿ ಇಚ್ಛಿಸುತ್ತೇವೆ. ಅಡ್ವಾನ್ಸ್ ಆಗಿ ಅವರಿಗೆ ತಮ್ಮೆಲ್ಲ ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು